ಪೂಜಾರಿಯೊಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಪೂಜಾರಿ ಹೇಳಕ್ಕೆ ಕೇಳಾರೆ ಕುಂತೋ ಇದು ವಾದ ಸಿದ್ಧಾಂತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಯವಾದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಧರ್ಮರಾಜಗ ಹೇಳಿದ ಮಾತು ಮಾಳಪ್ಪ ಹೋಗಿದ ಹೋಕಾಯಗಂತೋ ಧರ್ಮರಾಜಗ ಹೇಳಿದ ಮಾತು ಮಾಳಪ್ಪ ಹೋಗಿದ ಹೋಕಾಯಗಂತೋ ಪಗಡಿ ಆಟನಾಗ ಹೋಗತ್ತೀರ ಸೋತ ಪಗಡಿ ಆಟನಾಗ ಹೋಗತ್ತೀರ ಸೋತ ಅತಿಯ ದ್ವಾಪದಲು ಮಾಡಬಂಗಾಯ್ತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸಿದ್ಧಾಂತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಇದು ಅದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಇದು ಅದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಧರ್ಮರಾಜಗ ಹೇಳಿದ ಮಾತು ಮಲಂಗರಾಯಗ ಹೇಳಿದ ಮಾತು ರಾಜಗ ಹೇಳಿದ ಮಾತು ಮಾಳಪ್ಪ ಹೋಗಿದ ಹೋಕಾಯಗಂತ ಪಗಡಿ ಆಟನಾಗ ಹೋಗತ್ತೀರ ಸೋತ ಪಗಡಿ ಆಟನಾಗ ಹೋಗತ್ತೀರ ಸೋತ ಅದಿಯ ದ್ವಾಪದಲು ಮಾಡಬಂಗಾಯ್ತ ಪೂಜಾರಿಯೊಳಕ್ಕೆ ಕೇಳಾರೆ ಕೊಂತ ಇದು ಅದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಇದು ಅದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಇದು ಅದ ಸಿದ್ಧಾಂತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೊಂತ ಧರ್ಮರಾಜಗ ಹೇಳಿದ ಮಾತು ಅದಕ್ಕೆ ಶೌಂಡ ಎದೆಯಾಗ ಪಡೆತ ಏನಾಯ್ತು
ಹೇಳಿದ ಮಾತು ಸಂಗೊಳ್ಳಿ ರಾಯಣ್ಗ ಶಿಕ್ಷಾ ಆಯ್ತು ಗಲ್ಲೆಗೆ ಹೋಗುವಾಗ ಹೇಳಿದ ಮಾತ ಮಹತ್ತಿರ ತರಗ ಬರದಿದ ಗಣಿತ ಮಾತರ ತರಗ ಬರದಿದ ಗಣಿತ ಎದ್ದು ಹೋಗತರ ಮನ ಮರಬೇಟ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಏ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಸಂಗೊಳ್ಳಿ ರಾಯಣ್ಗ ಶಿಕ್ಷಾ ಆಯ್ತು ಗಲ್ಲೆಗೆ ಹೋಗುವಾಗ ಹೇಳಿದ ಮಾತು ಸಂಗೊಳ್ಳಿ ರಾಯಣ್ಗ ಶಿಕ್ಷಾ ಆಯ್ತು ಗಲ್ಲೆಗೆ ಹೋಗುವಾಗ ಹೇಳಿದ ಮಾತು ಮತ್ತಿರ ತರಗ ಬರದಿರ ಗಣಿತ ಮಾತರ ತರಗ ಬರದಿರ ಗಣಿತ ಎದ್ದು ಹೋಗದರ ಮನೆ ಮರಬೇಟ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಗಟ್ಟಿಗೆ ದಾರಿ ಹೆಂಗ ಸಿಕ್ಕತ್ತೋ ದುರ್ಬೆಣ್ಣೆ ಹಚ್ಚಿ ಇಂಜನರ ಸೋತ ಕಂಡಳ ಗಟ್ಟಿಗೆ ದಾರಿ ಹೆಂಗ ಸಿಕ್ಕತ್ತೋ ದುರ್ಬೆಣ್ಣೆ ಹಚ್ಚಿ ಇಂಜನರ ಸೋತ ಪೂಜಾರಿ ಹೇಳಿದ ಕುರಿ ಕಾಯುತ್ತ ಪೂಜಾರಿ ಹೇಳಿದ ಕುರಿ ಕಾಯುತ್ತ ನನ್ನ ಗೆರೆ ಹಾಕಿ ನನ್ನ ಬೆನ್ನ ಹಾತ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಏ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಇದು ಅದ ಸೇತಾತೋ ಪೂಜಾರಿ ಹೇಳಕ್ಕೆ ಕೇಳಾರೆ ಕೋತ ಕಂಡಳ ಗಟ್ಟಿಗೆ ದಾರಿ ಹೆಂಗ ಸಿಕ್ಕತ್ತೋ ದುರ್ಬೆಣ್ಣೆ ಹಚ್ಚಿ ಇಂಜನರ ಸೋತ कोंडिम्मा मुंबईला जायला रस्ताच नव्हता म्हणे हा नव्हता रस्ता नव्हता कॅट डोंगर दऱ्या होत्या म्हणे हौद रोज इंजिनियर येणार जाणार दुर्बीण लावणार जाणार त्यांना काय रस्ता सापडला नव्हता हा मा काय केलं तिथं एक धनगर होता मेंढर राखत हा पुजारी भंडारा लावून होता हौदा तो बघत होता इंजिनियर येते अगदी इन केलेत पायात बूट आहे चांगली कार गाडी आणत्यात हा डोळ्याला काला चष्मा आहे 3 महिने झालं बघतो यांना काय सापडलेलं नाही आणि काय तर करायला विचारावं म्हणतो त्याच्याकडे गेला हौदा
ओ साहेब म्हणला याला काही इंग्लिश येत नव्हतं. ओ साहेब दुसरा एक माणूस होता त्याला विचारलं बाबा इथं काय करताय. काय करताय. त्यांनी सांगितलं मुंबईला जाण्यासाठी रस्ता नाही या खंडाळा घाटामधून आम्ही रस्ता शोधतोय. रस्ता शोधतोय. मग काय झालं सापडलेलं नाही म्हणलं तर ह्यानं सांगितलं बाबानो मी सांगत नाही रस्ता हा माझी मेंढर पुढं सोडतो हा मेंढरा पुढे सोडतो आणि मी माग लागतो आणि तुम्ही माग चुना टाकत या म्हणल्यानंतर तो खंडाळा घाटामध्ये मुंबईला जायचा रस्ता झाला. एवढं या पुजारी लोकांच्यात ताकद आहे ताकद. उगा आम्ही आमगोड मामाला भेट नाही. हा लय ताकद आहे. लय ताकद आहे. तुम्ही कुठं लय मोठा आहे म्हणून भेट नाही आम्ही. पुजारी लोकांच्या जे ताकद आहे ते आम्हाला माहित आहे म्हणताना भेटतोय. हा हा खंडाळा गाठी गे दारी हँग से कटा दुर्वेने हाचे येणार स्वतः